CJ ರಾಯ್ ಅತ್ಯದ್ಭುತವಾದಂತಹ ಉದ್ಯಮಿ, ಸಾವಿರಾರು ವಿದ್ಯಾರ್ಥಿಗಳ ಜೀವನಕ್ಕೆ ಆಶ್ರಯವಾಗಿದ್ದಂತಹ ಉದ್ಯಮಿ ಇವತ್ತು ಶೂಟ್ ಮಾಡಿಕೊಂಡು ತಮ್ಮ ಗನ್ನಿಂದ ಶೂಟ್ ಮಾಡಿಕೊಂಡು ತಾವೇ ಜೀವವನ್ನು ಕಳ್ಕೊಂಡಿದ್ದಾರೆ. ಆಶ್ಚರ್ಯ, ಅನುಮಾನ ಎಲ್ಲವೂ ಇದೆ. ಈಗ ಸಾವಿರಾರು ಕೋಟಿ ವ್ಯವಹಾರ ಇತ್ತು. 5,000ಕ್ಕೂ ಹೆಚ್ಚು ಕೋಟಿಯ ಆಸ್ತಿಯ ಮಾಲೀಕ ರಾಯ್ ಅವರು. ಇದೀಗ ಇವರ ಸೂಸೈಡ್ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಕ್ರಾಂತಿಯನ್ನೇ ಮಾಡಿಬಿಟ್ಟಿದ್ರು CJ ರಾಯ್, ಅನುಮಾನ ಇಲ್ಲದಲ್ಲಿ. ಬೆಂಗಳೂರು ಹೊರವಲಯದಲ್ಲಿ ಲೇಔಟ್ ಅಂಡ್ ವಿಲ್ಲಾ ಮೂಲಕ ಹೈಟೆಕ್ ಸ್ಪರ್ಶ ಕೊಟ್ಟಿದ್ರು. ಅದಕ್ಕೆ IAS ಆಫೀಸರ್ DK ರವಿ ಆತ್ಮಹತ್ಯೆ ಕೇಸ್ನಲ್ಲೂ ಕೂಡ ರಾಯ್ ಹೆಸರು ಕೇಳು ಬಂದಿತ್ತು. ಕೋಲಾರ ಬಂಗಾರಪೇಟೆಯಲ್ಲಿ ರೆಸಾರ್ಟ್ ವಿಲ್ಲಾಗಳ ನಿರ್ಮಾಣಕ್ಕೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿವರೆಗೂ 12 ಸಲ IT ರೈಡ್ ಮಾಡಿತ್ತು. ನಾನು ಮುಂಚೆ ಹೇಳಿದ್ದೆ ಇದನ್ನ. ಇವತ್ತು ಕೂಡ ರಾಯ್ ಕಂಪನಿ ಮೇಲೆ ರೈಡ್ ಆಗಿದೆ. ಸೊ ರೈಡ್ ಅನ್ನುವಂಥದ್ದು ಉದ್ಯಮಿಗಳಿಗೆ, ಅದರಲ್ಲೂ ಕೋಟಿ 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 ವ್ಯವಹಾರ ಮಾಡುವಂಥವ್ರಿಗೆ ಹೊಸದಲ್ಲ. ಅವರು ಪಕ್ಕದಲ್ಲೇ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಆ್ಯಂಡ್ ಅವ್ರುಗಳಿಗೆ ಏನು CAಗಳು ಮಾತ್ರ ಅಲ್ಲ, ಲಾಯರ್ಸ್ಗಳು ಪಕ್ಕದಲ್ಲೇ ಇರ್ತಾರೆ. ಆ್ಯಂಡ್ ಇದನ್ನೆಲ್ಲ ಚಾರ್ಟೆಡ್ ಇವರೇನೋ ಇಷ್ಟಿಷ್ಟು ದುಡ್ಡಿದೆ, ಮನೆಗೆ ತಗೊಂಡೋಗಿ ಇಟ್ಕೊಳ್ತೀನಿ, ಬ್ಯಾಂಕಲ್ಲಿದೆ, ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ, ಇವ್ರು ನೋಡ್ಕೊಳ್ತಾರಲ್ಲ, ಇವ್ರದ್ದು ಒಂದು ಟೀಮೇ ಇರುತ್ತೆ. ಸೊ ಅದೆಲ್ಲದಕ್ಕೂ ರೆಸ್ಪಾನ್ಸಿಬಲ್ ಅವರು ಕೂಡ ಆಗಿರ್ತಾರೆ. ಬಟ್ ಇಲ್ಲಿ ಸಮಥಿಂಗ್ ಈಸ್ ಫಿಶಿ. ಯಾಕಂತ ಹೇಳಿದ್ರೆ ಅಧಿಕಾರಿಗಳ ಸಮ್ಮುಖದಲ್ಲೇ ಶೂಟೌಟ್ ಮಾಡ್ಕೊಂಡ್ರ, ಎಷ್ಟು ಬುಲೆಟ್ ಒಳಗೆ ಹೋಗಿದೆ, ಆ್ಯಂಡ್ ಪ್ರೆಷರ್ ಯಾವ ಹಂತದಲ್ಲಿತ್ತು, ಕುಟುಂಬಸ್ಥರು ಏನು ಹೇಳ್ತಾರೆ, ಪೋಸ್ಟ್ ಮಾರ್ಟಮ್ ಆದ ನಂತರ ಬಾಡಿ ಒಳಗಿರುವಂತಹ ಗುಂಡುಗಳು ಎಷ್ಟು. ಆಮೇಲೆ ಇನ್ನೊಂದೇನೋ ಕೇಳಿ ಬರ್ತಾ ಇದೆ, ಅವರ ಈಗ ಬೆಂಗಳೂರಿನ ಆನೆಪಾಳ್ಯದ ಆಫೀಸ್ ಇದೆಯಲ್ಲ, ಶೂಟೌಟ್ ಆದ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹತ್ತಿರದಲ್ಲಿರೋ ಹಾಸ್ಪಿಟಲ್ ಬಿಟ್ಟು ಯಾವುದೋ ದೂರ ಕರ್ಕೊಂಡು ಹೋದ್ರಂತೆ. ಈ ಅಂತೆಕಂತೆ ಅಂದರೆ ಅನುಮಾನ ಮೂಡಿಸೋದಕ್ಕೆ ಇದು ಕೂಡ ಒಂದು ಕಾರಣ. ಈ ರೀತಿಯ ಒಂದು ಆ್ಯಂಗಲ್ನಲ್ಲಿ ಚರ್ಚೆಗಳು ಕೂಡ ಬರ್ತಾ ಇದೆ. ಈಗ ಹತ್ತಿರದ ಆಸ್ಪತ್ರೆ ಬಿಟ್ಟು ಅಲ್ಲಿ ತನಕ ಯಾಕೆ ಕರ್ಕೊಂಡು ಹೋದ್ರು ಅಂತ. ಅದರ ಜೊತೆಗೆ ಪೋಸ್ಟ್ ಮಾರ್ಟಮಲ್ಲಿ ಏನು ಎತ್ತ, ಆ್ಯಂಡ್ ಎದೆ ಭಾಗಕ್ಕೆ ಅಂದರೆ ರೈಟಾ ಲೆಫ್ಟಾ, ಹೃದಯದ ಭಾಗದಲ್ಲಿ ಅಂತ ಹೇಳಿದ್ರೆ ಎಲ್ಲಿಗೆ ಬಿದ್ದಿದೆ ಪೆಟ್ಟದು, ಬದುಕುವಂತಹ ಸಾಧ್ಯತೆಗಳು ಎಷ್ಟಿತ್ತು, ಇವೆಲ್ಲವೂ ಪೋಸ್ಟ್ ಮಾರ್ಟಮ್ನ ಒಂದು ಭಾಗ. ಎರಡನೇದು ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಕಾರಣ ಏನು, ಈ ಸಾವಿಗೆ ಕಾರಣ ಏನು ಅಂತ. ಒಂದು ಹನಿ ಟ್ರ್ಯಾಪ್, ಎರಡನೇದು ಭೂಮಾಫಿಯಾ, ಮೂರನೇದು ಪ್ರೆಷರು, ನಾಲ್ಕನೇದು ಹೀಗೆ ಒಂದೊಂದೇ ಕೆದಕ್ತಾ ಹೋದರೆ ಅನುಮಾನಗಳ ಹುತ್ತವೇ ಬೆಳೀತಾ ಇದೆ. ಆದಷ್ಟು ಬೇಗ ತನಿಖೆ ಮುಗಬೇಕು. ತನಿಖೆ ಈಗ ಜಸ್ಟ್ ಇನ್ನು ಆರಂಭದ ಟಚ್ಚು ಕೂಡ ಸಿಕ್ಕಿಲ್ಲ ಅದಕ್ಕೆ. ಯಾಕಂದರೆ ಈಗ ತಾನೇ ಕಮಿಷನರ್ ಎಲ್ಲ ಬಂದು ಆಫೀಸಿಗೆ ಒಂದು ವಿಸಿಟ್ ಹಾಕಿ ಹೋಗಿದ್ದಾರೆ. ಈಗ CCTV ಫುಟೇಜ್ಗಳನ್ನು ತಗೊಂಡಿರ್ತಾರೆ ತಮ್ಮ ತೆಕ್ಕೆಗೆ. ಎರಡನೇದು ಫೋನು, ಅವರು ಒಳಗೆ ಹೋಗ್ತಾ ಇದ್ದಂಗೆ ಆಫೀಸರ್ಸ್ಗಳು ಫೋನ್ನ ಸೀಸ್ ಮಾಡಿರ್ತಾರೆ. ಯಾರು IT ರೈಡ್ ಮಾಡೋಕ್ಕೆ ಬಂದಿರ್ತಾರಲ್ಲ ಅವ್ರುಗಳು. ಸೊ ಅವ್ರಗಳ ಕಡೆಯಿಂದ ಫೋನ್ಗಳನ್ನು ಇಸ್ಕೊಂಡಿರ್ತಾರೆ. ರೈಡ್ ಆದಂಥ ಸಂದರ್ಭದಲ್ಲಿ ಫೋನೆಲ್ಲ ಇಟ್ಕೊಳಕ್ಕೆ ಬಿಡಲ್ಲ, ಐ ಡೋಂಟ್ ಥಿಂಕ್ ಸೊ, ಇಟ್ಕೊಳಕ್ಕೆ ಬಿಟ್ಟಿರ್ತಾರೆ ಅಂತ. ಸೊ ಫೋನ್ ಏನು ಅವ್ರ ಹತ್ರ ಇರಲ್ಲ, ಯಾರು CJ ರಾಯ್ ಅವ್ರ ಹತ್ರ. ಆಫೀಸರ್ಸ್ ಯಾರಿದ್ದಾರೆ ಅವ್ರ ಹತ್ರ ವಶಕ್ಕೆ ಪಡಿಸ್ಕೊಂಡಿರುವಂತಹ ಕೆಲಸಗಳಾಗುತ್ತೆ. ಆ್ಯಂಡ್ ಅವ್ರದ್ದು ಕತೆ ಏನಾಯ್ತಪ್ಪ, ವಾಪಸ್ ಕಳಿಸಿದ್ರೆ ಕೇರಳಕ್ಕೆ ಇನ್ವೆಸ್ಟಿಗೇಷನ್ ಇದ್ದಾಗ ಬನ್ನಿ ಅಂತ, ಅಥವಾ ಇಲ್ಲೇ ಉಳಿಸ್ಕೊಂಡಿದ್ದಾರಾ, ಕುತೂಹಲ ಮೂಡಿಸ್ತಾ ಇದೆ. ಯಾಕಂದರೆ ಪ್ರತ್ಯಕ್ಷದರ್ಶಿಗಳೇ ಅವರಲ್ವ. ಈಗ ಎಷ್ಟು ಗಂಟೆಗೆ ಬಂದ್ರಿ, ಎಂತೆಂಥ ಪ್ರಶ್ನೆ ಕೇಳಿದ್ರಿ, ಅವರ ಉತ್ತರ ಹೆಂಗಿತ್ತು, ರೆಸ್ಪಾನ್ಸ್ ಹೆಂಗಿತ್ತು, ತುಂಬ ಚಡಪಡಿಕೆ ಇತ್ತಾ, ಕೋಪದಲ್ಲಿದ್ರಾ, ಏನಾದರೂ ರಿಕ್ವೆಸ್ಟ್ ಮಾಡ್ಕೊಂಡ್ರಾ, ಟೈಮ್ ಕೊಡಿ ಅಂತ ಏನಾದರೂ ಕೇಳಿದ್ರಾ, ಏನು ತರಕೆ ಅಂತ ಹೋದ್ರು. ಆ್ಯಂಡ್ ನಾನು ಇನ್ನೊಂದು ಹೇಳಿದೆ, ಈಗ IT ಆಫೀಸರ್ಸ್ಗಳು ಅಂದರೆ ಬರೋದು, ದುಡ್ಡಿನ ಲೆಕ್ಕಾಚಾರ ಹಾಕೊಳ್ಳೋದು, ಡಾಕ್ಯುಮೆಂಟ್ಸ್ ಕೊಡಿ ಅನ್ನೋದು, ಹೋಗೋದು ಮಾಡಲ್ಲ. ತುಂಬ ವೆರಿ ವೆಲ್ ಟ್ರೈನ್ಡ್ ಅವರು ಮುಖದ ಹಾವಭಾವವನ್ನು, ಅಂದರೆ ಮೈಂಡ್ ರೀಡ್ ಅಂತಾರಲ್ಲ, ಅದೆಲ್ಲದರಲ್ಲೂ ಒಂದು ಎಕ್ಸ್ಪರ್ಟ್ಗಳಾಗಿರ್ತಾರೆ. ಅಂಥವರು ಅವರ ಚಡಪಟಿಕೆಯನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಓಕೆ, ಗನ್ನನ್ನು ತಗೊಬಂದಿರೋದು ಅಬ್ಸರ್ವ್ ಮಾಡಿರಲ್ವಾ, ಮನೆಯಿಂದ ತಂದ್ರ ಅಥವಾ ಅವರ ಚೇಂಬರಲ್ಲೇ ಇತ್ತಾ, ಎಲ್ಲವೂ ಮ್ಯಾಟರ್ ಆಗುತ್ತೆ. ಇದೊಂಥರ ಗಂಟಾಗಿರುವ ಹಗ್ಗ ಆಗಿದೆ. ಒಂದೊಂದನ್ನೇ ಬಿಡಿಸುವಂತಹ ಪ್ರಯತ್ನ ಪೊಲೀಸರ ಕೈಲಾಗಬೇಕು. ಬಹಳ ಮೇನ್ ಎವಿಡೆನ್ಸ್ ಅಂದರೆ ಫೋನ್ ಆಗುತ್ತೆ. ಯಾಕಂದರೆ ಇದು ಕಳೆದ 3 ದಿನಗಳಿಂದಲೂ ಕಂಟಿನ್ಯೂಸ್ ಆಗಿ ರೈಡ್ ಆಗಿದ್ದರಿಂದ ಯಾರ್ಯಾರಿಗೆ ಫೋನ್ ಮಾಡಿದ್ರು, ಇವ್ರ ಹತ್ರ ಹಣ ಇತ್ತು, ಬಟ್ ಪವರಿಗೋಸ್ಕರ ಯಾರಿಗಾದ್ರೂ ಫೋನ್ ಮಾಡಿದ್ರಾ, ಅಧಿಕಾರ ಬೇಕಲ್ಲ, ಅಧಿಕಾರಿ ವರ್ಗದವರು ಅಂದರೆ ರಾಜಕಾರಣಿಗಳ ಒಂದು ಕಾಂಟ್ಯಾಕ್ಟ್ ಏನಾದರೂ ಮಾಡಿದ್ರು ಅನ್ನೋದಾದರೆ ಯಾರಿಗೆ ಮಾಡಿದ್ರು, ಏನು ಕೇಳಿದ್ರು ಅವ್ರ ಹತ್ರ, ಯಾವ ರೀತಿಯ ಅಂದರೆ ಸಹಾಯ ಏನಾದರೂ ಕೇಳಿದ್ರಾ, ಅಂತಹ ಬಿಡಿಸ್ಕೊಳ್ಳೋಕ್ಕಾಗ್ದಲೇ ಇರುವಂತಹ ಪ್ರಾಬ್ಲಮನ್ನು ಇವರು ಫೇಸ್ ಮಾಡ್ತಾ ಇದ್ರಾ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ತಮ್ಮ ಆತ್ಮವಿಶ್ವಾಸವನ್ನು ಕಂಪ್ಲೀಟಾಗಿ ಫೇಲ್ ಮಾಡ್ಕೊಬಿಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ. ಸಿಟ್ಟಿನ ಕೈಲಿ ಬುದ್ಧಿ ಕೊಡಬಾರ್ದು, ಒಂದು ಭಯದ ಕೈಲೂ ಬುದ್ಧಿ ಕೊಡಬಾರ್ದು ಅನ್ನೋದು ಗೊತ್ತಾಗ್ತಿದೆ ನೋಡಿ. ಇವಾಗ ಇಲ್ಲಿ ತನಕ ನಾವು ಅದೊಂದನ್ನೇ ಕೇಳ್ತಾ ಇದ್ದಿದ್ದು, ಅಯ್ಯೋ ಸಿಟ್ಟಿನ ಕೈಲಿ ಬುದ್ಧಿ ಕೊಡಬಾರ್ದು, ಏನೇನೋ ಆಗ್ಬಿಡುತ್ತೆ ಅಂತ. ಭಯದ ಕೈಲೂ ಕೂಡ ಬುದ್ಧಿ ಕೊಡಬಾರ್ದು ಅಂತ.
ಅಬ್ಬಬ್ಬಾ ಅಂದರೆ IT ರೇಡ್ ಆಗಿರೋದು. ಅರ್ಧಕ್ಕರ್ಧ ಆಸ್ತಿ ಹೋಗ್ಲಿ, ವಾಪಸ್ ಏನೋ ಮಾಡ್ಕೊಬಿಡ್ಬೋದಿತ್ತು. ಓಕೆ, ಈಗ ನಾರಾಯಣ ಆಸ್ಪತ್ರೆಯಿಂದ ಬೌರಿಂಗ್ ಆಸ್ಪತ್ರೆಗೆ ಅವರ ಬಾಡಿಯನ್ನು ಶಿಫ್ಟ್ ಮಾಡಲಾಗಿದೆ. CJ ರಾಯ್ ಅವರ ಬಾಡಿಯನ್ನು ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಬಹಳ ಪ್ರಮುಖ ಅಂಶಗಳು ಗೊತ್ತಾಗಬೇಕು. ಯಾವ ಭಾಗಕ್ಕೆ ಫೈರ್ ಮಾಡ್ಕೊಂಡ್ರು, ಎಷ್ಟು ಗುಂಡುಗಳು ಹೋಗಿದಾವೆ, ಒಂದಾದ್ರೆ ಫೈನ್. ಯಾಕಂದ್ರೆ ಈಗ ತಾನೇ ಒಬ್ರು ಎಕ್ಸ್ಪರ್ಟ್ ಮಾತಾಡ್ತಾ ಇದ್ರು, ನಾವು ಸಾವು ಅಂದ್ರೆ ಸೂಸೈಡ್ ಅಂತ ಟೆಸ್ಟ್ ಮಾಡಬೇಕಾದ್ರೆ ಪೋಸ್ಟ್ ಮಾರ್ಟಮ್ ಅಲ್ಲಿ 2 ಗುಂಡು ಬಂದ್ಬಿಡ್ತಂತೆ. ಅವಾಗ ಅಲ್ಲಿ ಕನ್ವರ್ಟ್ ಆಯ್ತು, ಅದು ಟ್ವಿಸ್ಟ್ ತಗೊಳ್ತು, ಅದು ಸೂಸೈಡ್ ಅಲ್ಲ, ಕೊಲೆ ಮಾಡಿರೋದು ಅಂತ. ಸೊ ಎಲ್ಲ ಆಂಗಲ್ ನಲ್ಲೂ ಪೊಲೀಸರು ಈ ಒಂದು ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಸೊ ಮರಣೋತ್ತರ ಪರೀಕ್ಷೆ ಆದ ನಂತರ ಕುಟುಂಬಸ್ಥರಿಗೆ ಬಾಡಿಯನ್ನ ಕೊಡ್ತಾರೆ. ಕುಟುಂಬಸ್ಥರಿಗೆ ನಿಜಕ್ಕೂ ಶಾಕ್. ನಮ್ಗಳಿಗೆ ಎಷ್ಟು ಶಾಕ್ ಇದು. ದುಬೈನಿಂದ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಕುಟುಂಬಸ್ಥರು. ಇವಾಗ ಕೈಕಾಲು ನಡುಗೋಗ್ಬಿಟ್ಟಿರ್ತಾವ್ರಿಗೆ, ಏನು ಎತ್ತಂತ ಗೊತ್ತಿರಲ್ಲ. ಆ್ಯಂಡ್ ಕುಟುಂಬಸ್ಥರನ್ನು ಕೂಡ ತನಿಖೆಗೆ ಒಳಪಡಿಸ್ಕೊಳ್ತಾರೆ. ಕಾರಣ ಅವ್ರ ಹತ್ರ ಯಾವೆಲ್ಲ ವಿಚಾರಗಳನ್ನು ಶೇರ್ ಮಾಡ್ಕೊಂಡಿದ್ರು, ಬಿಸ್ನೆಸ್ ಪರವಾಗಿ ಮಗ ಅಥವಾ ಮಗಳು ಅಥವಾ ಹೆಂಡತಿ ಹತ್ರ ಏನೇನು ಮಾತಾಡ್ಕೊಂಡಿದ್ರು. ಆ್ಯಂಡ್ ಡೆಫಿನೆಟ್ಲಿ ರಿಯಲ್ ಎಸ್ಟೇಟ್ ಅಂತ ಬಂದಾಗ ಬಹಳ ಅದೊಂದು ರೀತಿ ಕೇಕ್ ವಾಕ್ ಆಗಿರಲ್ಲ, ಮಲ್ಲಿಗೆ ಹೂವಿನ ಮೇಲೆ ನಡ್ಕೊಂಡು ಹೋದಂಗಲ್ಲ. ಅದರಲ್ಲಿ ಅಂಡರ್ವರ್ಲ್ಡ್ ಡಾನ್ಗಳಾಗಿರ್ಬೋದು, ತುಂಬ ಲಿಟಿಗೇಷನ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ, ರೌಡಿಗಳ ಒಂದು, ಯಾಕಂದರೆ ಇಂಥವು ಇದ್ದಾಗ ದುಡ್ಡನ್ನು ಕೀಳೋಕೆ ಕೆಲವೊಂದು ಗುಂಪುಗಳೇ ಇರುತ್ತೆ, ಅಂಥವ್ರುಗಳನ್ನ ಫೇಸ್ ಮಾಡಬೇಕು, ಜೀವ ಬೆದರಿಕೆ ಇರುತ್ತೆ. ಇಂಥವೇನಾದ್ರು ಆಗಿರೋದನ್ನು ಅವರ ಫ್ಯಾಮಿಲಿ ಜೊತೆಗೆ ಅವ್ರು ಶೇರ್ ಮಾಡ್ಕೊಂಡಿದ್ರಾ? ಸೊ ಅವ್ರನ್ನೂ ಕೂಡ ತನಿಖೆಗೆ ಒಳಪಡಿಸ್ತಾರೆ. ಸೊ ಫಸ್ಟಿಗೆ